ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಘನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಗುಡ್ ಮಾರ್ನಿಂಗ್. ಮುರಳಿ ದಿನಾಂಕ 28/5/26 ಪ್ರಾತಃ ಮುರಳಿ ಮಧುಬನ. ಶಿವಬಾಬಾ ನೆನಪಿದ್ದಾರ? ಮುರಳಿಯ ಸಾರ: ಮಧುರ ಮಕ್ಕಳೇ, ನೀವು ತಂದೆಯ ಬಳಿ ತಮ್ಮ ಶ್ರೇಷ್ಠ ಅದೃಷ್ಟವನ್ನು ಮಾಡಿಕೊಳ್ಳಲು ಬಂದಿದ್ದೀರಿ. ಶ್ರೀಮತದಂತೆ ಎಷ್ಟು ನಡೆಯುತ್ತೀರಿ ಅಷ್ಟು ಶ್ರೇಷ್ಠ ಅದೃಷ್ಟವಾಗುವುದು. ಇವತ್ತಿನ ಪ್ರಶ್ನೆಯಾಗಿದೆ, ಭಕ್ತಿಯ ಯಾವ ಅಭ್ಯಾಸವು ಈಗ ನೀವು ಮಕ್ಕಳಲ್ಲಿ ಇರಬಾರದು? ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ, ಭಕ್ತಿಯಲ್ಲಿ ಸ್ವಲ್ಪ ದುಃಖವಾದರೆ, ಕಾಯಿಲೆಯಾದರೆ ಸಾಕು, ಹೇ ರಾಮ, ಹೇ ಭಗವಂತ, ಅಯ್ಯೋ ಅಯ್ಯೋ ಎನ್ನುವ ಅಭ್ಯಾಸವು ಭಕ್ತಿಯಲ್ಲಿರುತ್ತದೆ. ಈಗ ನೀವೆಂದೂ ಸಹ ಬಾಯಿಂದ ಇಂತಹ ಮಾತುಗಳನ್ನು ಮಾತನಾಡಬಾರದು. ನೀವಂತೂ ಒಳಗಿಂದೊಳಗಡೆ ಮಧುರ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಬೇಕಾಗಿದೆ. ಇವತ್ತಿನ ಗೀತೆ, ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ. ನಿಜವಾಗಲೂ ನಾವೆಲ್ಲ ಎಷ್ಟು ಅದೃಷ್ಟ ಬೆಳಗಿಸ್ಕೊಂಡು ಬಂದಿದ್ದೇವೆ. ಸ್ವಯಂ ಪರಮಾತ್ಮ ಪ್ರತಿನಿತ್ಯ ನಮ್ಮ ಜೊತೆ ಮಾತಾಡ್ತಾರೆ. ಬಾಬಾ ಮಾತಾಡೋದು ಹೇಗೆ? ಮುರಳಿಯ ಮುಖಾಂತರ. ಓಂ ಶಾಂತಿ. ಪ್ರತಿಯೊಬ್ಬ ಮನುಷ್ಯನೂ ಸುಖ ಮತ್ತು ಶಾಂತಿಯ ಅದೃಷ್ಟವನ್ನು ರೂಪಿಸಿಕೊಳ್ಳಲು ಪುರುಷಾರ್ಥ ಮಾಡುತ್ತಾನೆ. ಸಾಧು ಸಂತ ಸನ್ಯಾಸಿಗಳು ಸಹ ನಮಗೆ ಶಾಂತಿ ಬೇಕು, ದುಃಖ ದೂರ ಮಾಡಿ ಸುಖ ಕೊಡಿ ಎಂದು ಹೇಳುತ್ತಾರೆ. ಭಗವಂತನೇ ಮನುಷ್ಯ ಮಾತ್ರನ ದುಃಖಹರ್ತ ಸುಖಕರ್ತನಾಗಿದ್ದಾರೆಂದು ತಿಳಿಯುತ್ತಾರೆ. ಈಗ ಭಗವಂತನನ್ನು ಮನುಷ್ಯರು ತಿಳಿದುಕೊಂಡಿಲ್ಲ. ನೀವಂತೂ ಶಿವಬಾಬಾ ಎಂದು ಹೇಳುತ್ತೀರಿ. ಬ್ರಹ್ಮ ವಿಷ್ಣು ಶಂಕರನಿಗೆ ಬಾಬಾ ಎಂದು ಹೇಳುವುದಿಲ್ಲ. ಅವರಂತೂ ದೇವತೆಗಳಾಗಿದ್ದಾರೆ. ಭಗವಂತನಿಗೆ ತಂದೆ ಎಂದು ಹೇಳುತ್ತಾರೆ. ಅವರು ನಿರಾಕಾರನಾಗಿದ್ದಾರೆ. ಅವರ ಪೂಜೆ ಮಾಡುತ್ತಾರೆ. ಅವರು ಎಲ್ಲರ ತಂದೆಯಾಗಿದ್ದಾರೆಂದು ತಿಳಿದಿದೆ. ಆದರೆ ನಾವೇಕೆ ತಂದೆ ಎಂದು ಹೇಳುತ್ತೇವೆ? ಒಬ್ಬ ಲೌಕಿಕ ತಂದೆಯಂತೂ ಇದ್ದಾರೆ. ಇವರು ಎಂತಹ ತಂದೆಯಾಗಿದ್ದಾರೆ ಎಂಬ ವಿಚಾರವೇ ಬರುವುದಿಲ್ಲ. ಅವರು ನಿರಾಕಾರ ತಂದೆಯಾಗಿದ್ದಾರೆ ಎಂದು ಆತ್ಮವು ಹೇಳುತ್ತದೆ. ಅವರೂ ನಿರಾಕಾರನಾಗಿದ್ದಾರೆ. ನಾವಾತ್ಮರೂ ನಿರಾಕಾರಿಯಾಗಿದ್ದೇವೆ. ಸಾಕಾರಿ ತಂದೆ ಇದ್ದರೂ ಸಹ ಆತ್ಮವು ಆ ತಂದೆಯನ್ನು ಮರೆಯೋದಿಲ್ಲ. ಅವರು ಪರಮಾತ್ಮನಾಗಿದ್ದಾರೆ. ನಾವು ಅವರ ಮಕ್ಕಳಾಗಿದ್ದೇವೆ. ಪರಂಪಿತನೆಂದು ಹೇಳುತ್ತಾರೆ. ಆಂಗ್ಲ ಭಾಷೆಯಲ್ಲಿ ಗಾಡ್ ಫಾದರ್, ಸುಪ್ರೀಂ ಸೋಲ್, ಎಲ್ಲರಿಗಿಂತಲೂ ಶ್ರೇಷ್ಠನೆಂದು ಹೇಳುತ್ತಾರೆ. ಲೌಕಿಕ ತಂದೆಯು ಶರೀರದ ರಚಯಿತನಾಗಿದ್ದಾರೆ ಮತ್ತು ಇವರು ಪಾರಲೌಕಿಕ ತಂದೆಯಾಗಿದ್ದಾರೆ. ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ. ತಂದೆಯನ್ನು ನೆನಪು ಮಾಡುತ್ತಾರೆ, ಏಕೆಂದರೆ ತಂದೆಯಿಂದ ಆಸ್ತಿಯು ಸಿಗುತ್ತದೆ. ನೀವು ತಂದೆಯ ಬಳಿ ಆಸ್ತಿಯನ್ನು ತೆಗೆದುಕೊಳ್ಳಲು ಬರುತ್ತೀರಿ. ದುಃಖರ್ತ ಸುಖರ್ತ ತಂದೆಯೇ ಬಂದು ಸುಖದ ಮಾರ್ಗವನ್ನು ತಿಳಿಸುತ್ತಾರೆ. ಅಲ್ಲಿ ದುಃಖದ ಹೆಸರು ಗುರುತು ಇರುವುದಿಲ್ಲ. ಇಲ್ಲಂತೂ ಬಹಳ ದುಃಖವಿದೆ ಅಲ್ಲವೇ? ಎಲ್ಲರೂ ಹೋಗುತ್ತಾರೆ. ಈಗಂತೂ ಪ್ರಪಂಚದಲ್ಲಿ ಬಹಳ ದುಃಖವು ಮುಂದೆ ಬರಲಿದೆ. ಯಾರಾದರೂ ಮರಣ ಹೊಂದಿದರೆ ಎಷ್ಟೊಂದು ದುಃಖಿಯಾಗುತ್ತಾರೆ. ಅಯ್ಯೋ ಭಗವಂತ ಎಂದು ಅಳುತ್ತಾರೆ. ಅವರೇ ಕಲ್ಯಾಣಕಾರಿ ತಂದೆಯಾಗಿದ್ದಾರೆ. ಹಾಡುತ್ತಾರೆಂದರೆ ಅವಶ್ಯವಾಗಿ ದುಃಖವನ್ನು ಹರಣ ಮಾಡಿ ಸುಖವನ್ನು ಕೊಟ್ಟಿದ್ದಾರಲ್ಲವೇ? ಆ ತಂದೆ ಬಂದು ತಿಳಿಸುತ್ತಾರೆ, ಮಕ್ಕಳೇ, ನೀವು ಕಲ್ಪಕಲ್ಪವು ಯಾವಾಗ ಬಹಳ ದುಃಖಿ ಪತಿತರಾಗಿ ಬಿಡುತ್ತೀರೋ ಆಗ ತಂದೆಯೇ ಬನ್ನಿ ಎಂದು ಕರೆಯುತ್ತೀರಿ. ನಾನು ಕಲ್ಪಕಲ್ಪವು ಸಂಗಮಯುಗದಲ್ಲೇ ಬರುತ್ತೇನೆ. ಪಾವನ ಪ್ರಪಂಚದ ಆದಿ ಮತ್ತೆ ಪತಿತ ಪ್ರಪಂಚದ ಅಂತಕ್ಕೆ ಸಂಗಮವೆಂದು ಹೇಳಲಾಗುತ್ತದೆ. ಇದೊಂದೇ ಸಂಗಮಯುಗದ ಗಾಯನವಿದೆ. ತಂದೆಯು ಎಲ್ಲರ ಜ್ಯೋತಿಯನ್ನು ಜಾಗೃತ ಮಾಡಲು ದುಃಖವನ್ನು ದೂರ ಮಾಡಿ ಸುಖವನ್ನು ಕೊಡಲು ಬರುತ್ತಾರೆ. ನಾವು ಪಾರಲೌಕಿಕ ತಂದೆಯ ಬಳಿ ಬಂದಿದ್ದೇವೆ. ಆ ತಂದೆಯು ಇವರಲ್ಲಿ ಪ್ರವೇಶ ಮಾಡಿದ್ದಾರೆಂದು ನಿಮಗೆ ತಿಳಿದಿದೆ. ಸ್ವಯಂ ತಂದೆಯೇ ಹೇಳುತ್ತಾರೆ, ನಾನು ಇವರಲ್ಲಿ ಪ್ರವೇಶ ಮಾಡಿ ಇವರಿಗೆ ಬ್ರಹ್ಮನೆಂದು ಹೆಸರಿಡುತ್ತೇನೆ.
ನೀವೆಲ್ಲರೂ ಬ್ರಹ್ಮ ಕುಮಾರಿಯರಾಗಿದ್ದೀರಿ. ನಿಮಗೆ ಈ ನಿಶ್ಚಯವಿದೆ, ತಂದೆಯಿಂದ ಸುಖದ ಆಸ್ತಿಯನ್ನು ತೆಗೆದುಕೊಳ್ಳಲು ನಾವು ಬ್ರಹ್ಮನ ಸಂತಾನರಾಗಿದ್ದೇವೆ. ನೀವು ಮಕ್ಕಳಿಗೆ ಸುಖವಿತ್ತು ಯಾವಾಗ ಈ ಲಕ್ಷ್ಮೀನಾರಾಯಣ ರಾಜ್ಯವಿತ್ತು. ಈಗ ಕಲಿಯುಗ ದುಃಖಧಾಮವಾಗಿದೆ. ಅದರ ನಂತರ ಮತ್ತೆ ಸತ್ಯುಗೋ ಬರುವುದು. ವಿಶ್ವದ ಚರಿತ್ರೆ ಭೂಗೋಳವು ಪುನರಾವರ್ತನೆ ಆಗುತ್ತದೆ ಅಲ್ಲವೇ? ಸತ್ಯುಗದಲ್ಲಿ ಮತ್ತೆ ಈ ಲಕ್ಷ್ಮೀನಾರಾಯಣದೇ ರಾಜ್ಯ ಬೇಕು. ಈ ಚಕ್ರವು ಸುತ್ತಲೇ ಇರುತ್ತದೆ. ತಂದೆಯು ತಿಳಿಸುತ್ತಾರೆ, ನೀವು ನರಕವಾಸಿಗಳಾಗಿದ್ದೀರಿ, ಈಗ ಮತ್ತೆ ಸ್ವರ್ಗವಾಸಿಗಳಾಗಬೇಕಾಗಿದೆ. ನೀವು ದೇವಿ ದೇವತೆಗಳ ವೃಕ್ಷವು ಬಹಳ ಚಿಕ್ಕದಾಗಿತ್ತು, ಈಗ ನಿಮಗೆ ಸ್ಮೃತಿ ಬಂದಿದೆ. ನಾವೇ 84 ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ. ನಾವು ಇಡೀ ವಿಶ್ವದ ಮಾಲೀಕರಾಗಿದ್ದೇವೆ. ನಂತರ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ಬಂದಿದ್ದೇವೆ. ಈಗ ನಿಮ್ಮ 84 ಜನ್ಮಗಳ ಅಂತಿಮದಲ್ಲಿಯೂ ಅಂತ್ಯವಾಗಿದೆ. ಪ್ರಪಂಚವು ಹೊಸದರಿಂದ ಹಳೆಯದು ಖಂಡಿತ ಆಗುವುದು. ಹೊಸ ಪ್ರಪಂಚವು ಪಾವನವಾಗಿತ್ತು, ಈಗ ಹಳೆಯ ಪತಿತ ಪ್ರಪಂಚವಾಗಿದೆ. ಎಷ್ಟೊಂದು ದುಃಖ ಕಂಗಾಲರಾಗಿದ್ದಾರೆ. ಭಾರತವು ಬಹಳ ಸಾಹುಕಾರನಾಗಿತ್ತು, ಪವಿತ್ರ ಗೃಹಸ್ಥ ಆಶ್ರಮವಾಗಿತ್ತು, ಪವಿತ್ರ ಪ್ರವೃತ್ತಿ ಮಾರ್ಗವಿತ್ತು, ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದರು, ಸರ್ವಗುಣ ಸಂಪನ್ನ ಸೋಲಾಕಲಾ ಸಂಪೂರ್ಣರಾಗಿದ್ದರು. ಈ ಎಲ್ಲ ಮಾತುಗಳು ಶಾಸ್ತ್ರಗಳಲ್ಲಿಲ್ಲ. ಶಾಸ್ತ್ರಗಳು ಭಕ್ತಿ ಮಾರ್ಗಕ್ಕಾಗಿಯೇ ಇವೆ. ಅದರಲ್ಲಿ ಭಕ್ತಿಯ ರೀತಿ ಪದ್ಧತಿಗಳೇ ಇವೆ. ತಂದೆಯೊಂದಿಗೆ ಮಿಲನ ಮಾಡುವ ಮಾರ್ಗವು ಶಾಸ್ತ್ರಗಳಿಂದ ಸಿಗಲು ಸಾಧ್ಯವಿಲ್ಲ. ಭಗವಂತನು ಇಲ್ಲಿಯೇ ಬರಬೇಕಾಗಿದೆ ಎಂದು ತಿಳಿದುಕೊಳ್ಳುತ್ತಾರೆ. ಅಲ್ಲಿ ಹೋಗುವ ಮಾತಂತೂ ಇಲ್ಲ. ಯಜ್ಞ ತಪ ಇತ್ಯಾದಿಗಳನ್ನು ಮಾಡುವುದೇನೂ ಮಾರ್ಗವಲ್ಲ. ಭಗವಂತನನ್ನು ಬಂದು ಮಾರ್ಗವನ್ನು ತಿಳಿಸಿ. ನಾವು ಆತ್ಮಗಳು ತಮೋಪ್ರಧಾನರಾಗಿದ್ದೇವೆಂದು ಕರೆಯುತ್ತಾರೆ. ಆತ್ಮವು ತಮೋಪ್ರಧಾನವಾಗಿರುವ ಕಾರಣ ಹಾರಲು ಆಗುತ್ತಿಲ್ಲ, ಅರ್ಥಾತ್ ತಂದೆ ಬಳಿ ಹೋಗಲು ಸಾಧ್ಯವಾಗುತ್ತಿಲ್ಲ. ಹಾಗೆ ನೋಡಿದರೆ ಆತ್ಮವು ಒಂದು ಶಿರವನ್ನು ಬಿಟ್ಟು ಇನ್ನೊಂದು ತೆಗೆದುಕೊಳ್ಳುತ್ತದೆ. ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗುತ್ತದೆ. ಅಮೇರಿಕಾದವರಿಗೂ ಸಹ ಹೋಗುತ್ತದೆ. ಯಾರದು ಯಾರ ಜೊತೆ ಸಂಬಂಧವಿರೋದೋ ಅಲ್ಲಿಗೆ ಆತ್ಮ 1 ಸೆಕೆಂಡ್ನಲ್ಲಿ ಹಾರುತ್ತದೆ. ಆದರೆ ಅದು ಹಾರಿ ತನ್ನ ಮನೆಗೆ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ, ಏಕೆಂದರೆ ಪತಿತರು ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ. ಆದ್ದರಿಂದ ಹೇ ಪತಿತ ಪಾವನ ಬನ್ನಿ ಎಂದು ಕರೆಯುತ್ತಾರೆ. ತಂದೆ ಬಂದು ತಿಳಿಸುತ್ತಾರೆ, ಇಡೀ ಪ್ರಪಂಚವು ಪತಿತವಾದಾಗಲೇ ನಾನು ಬರುತ್ತೇನೆ. ಪತಿತ ಪ್ರಪಂಚದಲ್ಲಿ ಒಬ್ಬರೂ ಪಾವನರಿಲ್ಲ. ಗಂಗೆಯು ಪತಿತ ಪಾವನೆಂದು ತಿಳಿಯುತ್ತಾರೆ, ಆದ್ದರಿಂದ ಸ್ನಾನ ಮಾಡಲು ಹೋಗುತ್ತಾರೆ. ಆದರೆ ನೀರಿನಿಂದ ಯಾರೂ ಪಾವನರಾಗಲು ಸಾಧ್ಯವಿಲ್ಲ. ಹಳೆಯ ಪ್ರಪಂಚವು ಪತಿತ, ಹೊಸ ಪ್ರಪಂಚವು ಪಾವನವಾಗಿದೆ. ನೀವೀಗ ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆಯಲು ಬಂದಿದ್ದೀರಿ. ನೀವು ಪುಣ್ಯಾತ್ಮರಾಗಬೇಕಾಗಿದೆ. ನಿಮ್ಮ ಆತ್ಮವು ಸತೋಪ್ರಧಾನವಾಗಿತ್ತು, ಅದೇ ಈಗ ತಮೋಪ್ರಧಾನವಾಗಿದೆ. ಮತ್ತೆ ಅದು ಯಾವುದೇ ಗಂಗಾ ಸ್ನಾನದಿಂದ ಸತೋಪ್ರಧಾನವಾಗುವುದಿಲ್ಲ. ಪತಿತರನ್ನು ಪಾವನ ಮಾಡುವುದು ತಂದೆಯ ಕರ್ತವ್ಯವೇ ಆಗಿದೆ. ಬಾಕಿ ನೀರಿನ ನದಿಗಳಂತೂ ಎಲ್ಲ ಸ್ಥಳಗಳಲ್ಲಿಯೂ ಇವೆ. ಮೋಡಗಳಿಂದ ಮಳೆ ಸುರಿಯುತ್ತದೆ, ಎಲ್ಲರಿಗೇ ಸಿಗುತ್ತದೆ. ಒಂದು ವೇಳೆ ನೀರಿನ ನದಿಗಳು ಪಾವನ ಮಾಡುವುದಾದರೆ ಎಲ್ಲರನ್ನೂ ಪಾವನ ಮಾಡಿಬಿಡಬೇಕಾಗಿತ್ತು. ಪಾವನರಾಗುವ ಯುಕ್ತಿಯನ್ನು ತಂದೆಯೇ ಬಂದು ಇವರ ಮೂಲಕ ತಿಳಿಸುತ್ತಾರೆ. ಇವರಿಗೂ ತಮ್ಮ ಆತ್ಮವಿದೆ. ಶಿವ ತಂದೆಯು ತಿಳಿಸುತ್ತಾರೆ, ನನಗೆ ನನ್ನದೇ ಆದ ಶರೀರವಿಲ್ಲ. ನಿಮಗೆ ಕಲ್ಪಕಲ್ಪವೂ ತಿಳಿಸಲು ಇವರಲ್ಲಿಯೇ ಬರುತ್ತೇನೆ. ಅಂದರೆ ಬ್ರಹ್ಮತನುವಿನಲ್ಲೇ ಬಾಬಾ ಬರ್ತಾರೆ ಅಂತ. ನೀವು ತಮ್ಮ ಜನ್ಮಗಳನ್ನು ಅರಿತುಕೊಂಡಿಲ್ಲ. ಕಲ್ಪದ ಆಯುಷನ್ನು ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಡುತ್ತಾರೆ. ತಂದೆ ತಿಳಿಸುತ್ತಾರೆ, ಇದು 84 ಜನ್ಮಗಳ ಚಕ್ರವಾಗಿದೆ. 5000 ವರ್ಷಗಳಲ್ಲಿ 84 ಲಕ್ಷ ಜನ್ಮಗಳನ್ನು ಯಾರೂ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಸ್ವರ್ಗದಲ್ಲಿ ನೀವು ಸೋಲಾಕಲಾ ಸಂಪೂರ್ಣರಾಗಿದ್ದೀರಿ. ನಂತರ 2 ಕಲೆಗಳು ಕಡಿಮೆ ಆಯಿತು. ಮತ್ತೆ ನಿಧಾನವಾಗಿ ಕಲೆಗಳು ಕಡಿಮೆಯಾಗುತ್ತದೆ. ಹೊಸ ಪ್ರಪಂಚದಿಂದ ಹಳೆಯದಾಗುತ್ತದೆ. ದ್ವಾಪರ ಕಲಿಯುಗಕ್ಕೆ ಪತಿತ ಪ್ರಪಂಚವೆಂದು ಹೇಳಲಾಗುತ್ತದೆ. ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿಲ್ಲ. ನನಗೆ ಜ್ಞಾನ ಸಾಗರ್ನೆಂದು ಹೇಳುತ್ತಾರೆ. ನಾನು ಯಾವುದಾದ್ರೂ ಶಾಸ್ತ್ರವನ್ನು ಓದುತ್ತೇನೆ ಅಂದರೆ ಇಲ್ಲಿ ನಾನಂದರೆ ಶಿವಬಾಬಾ. ನಾನು ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೇನೆ. ಭಕ್ತಿ ಮಾರ್ಗದವರಿಗೆ ಈ ಜ್ಞಾನವಿರಲು ಸಾಧ್ಯವಿಲ್ಲ. ಅದೆಲ್ಲವೂ ಭಕ್ತಿಯ ಜ್ಞಾನವಾಗಿದೆ.
ನಾವು ಪಾಪಿಗಳು ನೀಚರಾಗಿದ್ದೇವೆ, ನಮ್ಮಲ್ಲಿ ಯಾವುದೇ ಗುಣವಿಲ್ಲ, ತಾವೇ ದಯೆ ತೋರಿಸೆಂದು ಹಾಡುತ್ತಾರೆ. ಇವರ ಮೇಲೆ ದಯೆ ತೋರಿಸಿದ್ದಾರೆ, ಆದ್ದರಿಂದ ಮನುಷ್ಯರಿಂದ ದೇವತೆಗಳಾಗಿದ್ದಾರೆ. ಇದಕ್ಕೆ ಶ್ರೇಷ್ಠಾತಿ ಶ್ರೇಷ್ಠ ಅದೃಷ್ಟವೆಂದು ಹೇಳಲಾಗುತ್ತದೆ. ಶಾಲೆಯಲ್ಲಿ ಅದೃಷ್ಟವನ್ನು ರೂಪಿಸಿಕೊಳ್ಳಲು ಹೋಗುತ್ತಾರೆ. ಕೆಲವರು ವಕೀಲ, ಕೆಲವರು ಇಂಜಿನಿಯರ್ ಆಗುತ್ತಾರೆ. ಅದು ವಿಕಾರಿ ಅದೃಷ್ಟವಾಗಿದೆ. ನಿಮ್ಮದು ಈಶ್ವರನ ಮೂಲಕ ಅದೃಷ್ಟವು ಬೆಳಗುತ್ತದೆ. ಆದ್ದರಿಂದ ದುಃಖಹರ್ತ ಸುಖಕರ್ತನೆಂದು ಕರೆಯುತ್ತಾರೆ. ದೇವತೆಗಳನ್ನಾಗಿ ಮಾಡಲು ತಂದೆಯೇ ವಿನಃ ಮತ್ಯಾರೂ ಓದಿಸಲು ಸಾಧ್ಯವಿಲ್ಲ. ತಂದೆ ಕುಳಿತು ಆತ್ಮರೊಂದಿಗೆ ಮಾತನಾಡುತ್ತಾರೆ. ಇದು ನನ್ನ ಶರೀರವೆಂದು ಆತ್ಮವೇ ಹೇಳುತ್ತದೆ, ನನ್ನ ಆತ್ಮವೆಂದು ಶರೀರವು ಹೇಳುವುದಿಲ್ಲ. ಶರೀರದ ಒಳಗಡೆ ಆತ್ಮವಿದೆ, ಇದು ನನ್ನ ಶರೀರವೆಂದು ಆತ್ಮವೇ ಹೇಳುತ್ತದೆ. ನನ್ನ ಆತ್ಮನನ್ನು ನೋಯಿಸಬೇಡಿ ಎಂದು ಮನುಷ್ಯರು ಹೇಳುತ್ತಾರೆ. ಆತ್ಮವು ಶರೀರದಲ್ಲಿ ಇಲ್ಲದಿದ್ದರೆ ಹೇಳುವುದೂ ಇಲ್ಲ. ಆತ್ಮವು ಹೇಳುತ್ತದೆ, ನಾನು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತೇನೆ. ನಾವು ಅವಶ್ಯವಾಗಿ 84 ಜನ್ಮಗಳನ್ನು ತೆಗೆದುಕೊಂಡು ನರಕವಾಸಿಗಳಾಗಿದ್ದೇವೆ. ಈಗ ಪುನಃ ನೀವು ಸ್ವರ್ಗವಾಸಿಗಳಾಗುವ ಪುರುಷಾರ್ಥ ಮಾಡುತ್ತಿದ್ದೀರಿ. ತಂದೆಯೇ ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತಾರೆ. ಸತ್ಯುಗಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ. ಇಂಥವರು ಸ್ವರ್ಗವಾಸಿಯಾದರು ಎಂದು ಯಾವ ಮಾತನ್ನು ಹೇಳುತ್ತಾರೆಯೋ ಇದು ಸುಳ್ಳಾಗಿದೆ, ಏಕೆಂದರೆ ಇದು ನರಕವಾಗಿದೆ. ಯಾರಾದರೂ ಸತ್ತರೆ ಸ್ವರ್ಗದಲ್ಲಿ ಹೋಗೋದರೆಂದು ಹೇಳುತ್ತಾರೆ. ಅಂದ ಮೇಲೆ ಬಂದು ಭೋಜನ ಸ್ವೀಕರಿಸಿ ಎಂದು ಅವರನ್ನು ನರಕದಲ್ಲಿ ಏಕೆ ಕರೆಯುತ್ತೀರಿ? ಸ್ವರ್ಗದಲ್ಲಿ ಅವರಿಗೆ ಬಹಳ ವೈಭವ ಸಿಗುತ್ತದೆ. ಅಂದ ಮೇಲೆ ನೀವು ನರಕದಲ್ಲಿ ಏಕೆ ಕರೆಯುತ್ತೀರಿ? ಮನುಷ್ಯರಲ್ಲಿ ಇಷ್ಟಾದರೂ ತಿಳುವಳಿಕೆ ಇಲ್ಲ. ತಂದೆಯು ತಿಳಿಸುತ್ತಾರೆ, ಈಗ ಈ ಕಲಿಯುಗವು ಸಮಾಪ್ತಿಯಾಗಲಿದೆ. ಇದಕ್ಕೆ ಬೆಂಕಿ ಬೀಳುವುದು, ಎಲ್ಲರೂ ಸಮಾಪ್ತಿಯಾಗಿ ಬಿಡುತ್ತಾರೆ. ನೀವು ಮಕ್ಕಳು ಯಾರು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರೋ ಅವರು ಸತ್ಯುಗದಲ್ಲಿ ಬಂದು ರಾಜ್ಯಭಾರ ಮಾಡುತ್ತಾರೆ. ಈ ಲಕ್ಷ್ಮಣನಿಗೆ ಆಸ್ತಿಯನ್ನು ಯಾರು ಕೊಟ್ಟರು? ತಂದೆ. ನೀವೀಗ ತಂದೆಯ ಮೂಲಕ ಯೋಗ್ಯರಾಗುತ್ತಿದ್ದೀರಿ. ನಾವು ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗುತ್ತಿದ್ದೇವೆಂದು ನೀವು ಹೇಳುತ್ತೀರಿ. ತಂದೆಯು ತಿಳಿಸುತ್ತಾರೆ, ನಾನು ಸ್ವರ್ಗವಾಸಿಯಾಗೋದಿಲ್ಲ, ನಾನಂತೂ ಪರಮಧಾಮದಲ್ಲಿರುತ್ತೇನೆ. ನರಕವಾಸಿ ಸ್ವರ್ಗವಾಸಿ ಎಂದು ನೀವೇ ಆಗುತ್ತೀರಿ. ಅಂದರೆ ಶಿವಬಾಬಾ ನರಕವಾಸಿನೂ ಆಗುವುದಿಲ್ಲ, ಸ್ವರ್ಗವಾಸಿನೂ ಆಗುವುದಿಲ್ಲ. ಶಿವಬಾಬಾ ಸದಾಕಾಲ ಪರಮಧಾಮದಲ್ಲಿರ್ತಾರೆ. ಆದರೆ ನಾವು ಆತ್ಮಗಳೇ ಸತ್ಯುಗದಲ್ಲಿ ಸ್ವರ್ಗವಾಸಿಯಾಗಿರ್ತೇವೆ, ದ್ವಾಪರ ಕಲಿಯುಗದಲ್ಲಿ ನರಕವಾಸಿಗಳಾಗ್ತೇವೆ. ಆತ್ಮರ ನಿವಾಸ ಸ್ಥಾನವೇ ಶಾಂತಿಧಾಮವಾಗಿದೆ. ನಂತರ ನೀವು ಸುಖಧಾಮದಲ್ಲಿ ಬರುತ್ತೀರಿ. ಇದು ದುಃಖಧಾಮವಾಗಿದೆ. ಈಗ ಇದರ ವಿನಾಶವಾಗುವುದು. ಭಗವಂತನು ಬ್ರಹ್ಮತನುವಿನಲ್ಲಿ ಬಂದು ರಾಜಯೋಗವನ್ನು ಕಲಿಸುತ್ತಾರೆಂದು ಯಾರಿಗೂ ತಿಳಿದಿಲ್ಲ. ಕೃಷ್ಣನು ಬಂದನೆಂದು ಅವರು ತಿಳಿಯುತ್ತಾರೆ. ಕೃಷ್ಣನ ತನುವಿನಲ್ಲಿ ಬಂದರೆಂದು ಹೇಳುವುದಿಲ್ಲ. ಕೃಷ್ಣನಿಗೆ ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ. ಕೃಷ್ಣನಂತೂ ವಿಶ್ವದ ಮಾಲೀಕನಾಗಿದ್ದಾರೆ. ಎಲ್ಲರ ಮುಕ್ತಿದಾತನು ಒಬ್ಬರೇ ಆಗಿದ್ದಾರೆ. ಅವರು ಪರಮ ಆತ್ಮ ಆಗಿದ್ದಾರೆ. ನಾವು ತಂದೆಯಿಂದ ಸ್ವರ್ಗದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ ಎಂದು ತಿಳಿದುಕೊಳ್ಳುವಂತಹ ಸತ್ಸಂಗವು ಮತ್ಯಾವುದೂ ಇರುವುದಿಲ್ಲ. ಪತಿತರಿಂದ ಪಾವನರನ್ನಾಗಿ ಮಾಡುವವರು ಒಬ್ಬರೇ ತಂದೆಯಾಗಿದ್ದಾರೆ. ತಂದೆ ಹೇಳುತ್ತಾರೆ, ನಾನು ನಿಮ್ಮ ಸತ್ಯವಾದ ಗುರುವಾಗಿದ್ದೇನೆ, ನಿಮ್ಮನ್ನು ಪಾವನರನ್ನಾಗಿ ಮಾಡುತ್ತೇನೆ. ಬಾಕಿ ಗಂಗಾ ನೀರು ಪಾವನರನ್ನಾಗಿ ಮಾಡಲು ಸಾಧ್ಯವಿಲ್ಲ. ಇದು ಪಾಪಾತ್ಮರ ಪ್ರಪಂಚವಾಗಿದೆ. ಏನೇ ಮಾಡಿದರೂ ಸಹ ಏಣೆಯನ್ನು ಇಳೆಯಲೇಬೇಕಾಗಿದೆ. ಸತೋಪ್ರಧಾನರಿಂದ ತಮೋಪ್ರಧಾನ ಆಗಲೇಬೇಕಾಗಿದೆ. ನೀವು ಭಕ್ತಿ ಮಾಡುವುದಿಲ್ಲ, ಅಯ್ಯೋ ರಾಮ ಎಂದು ಹೇಳುವುದಿಲ್ಲ. ಅವರು ನಿಮ್ಮ ತಂದೆಯಾಗಿದ್ದಾರೆ, ನಿಮಗೆ ಓದಿಸುತ್ತಿದ್ದಾರೆ. ಹೇ ಭಗವಂತ ಬನ್ನಿ, ಹೇ ರಾಮ ಎಂದೂ ಹೇಳಬಾರದು. ಆದರೆ ಅನೇಕರಲ್ಲಿ ಈ ಅಭ್ಯಾಸವಾಗಿ ಬಿಟ್ಟಿದೆ. ಆದ್ದರಿಂದ ಅಂಥ ಶಬ್ದಗಳು ಬಂದು ಬಿಡುತ್ತದೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನನ್ನನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ನೀವು ನನ್ನ ಬಳಿಗೆ ಬಂದು ಬಿಡುತ್ತೀರಿ. ಒಬ್ಬರನ್ನೇ ನೆನಪು ಮಾಡಬೇಕಾಗಿದೆ. ತಂದೆಯು ತಿಳಿಸುತ್ತಾರೆ, ನಿಮ್ಮದು ಇದು ಅಂತಿಮ ಜನ್ಮವಾಗಿದೆ. ಈಗ ಆಸ್ತಿಯನ್ನು ತೆಗೆದುಕೊಂಡರೆ ತೆಗೆದುಕೊಂಡಂತೆ ಬಾಬಾ ತಿಳಿಸ್ಕೊಡ್ತಾರೆ. ಮತ್ತೆಂದು ತೆಗೆದುಕೊಳ್ಳು ಅಂದರೆ
ಸಂಗಮ ಯುಗದಲ್ಲಿ ಮಾತ್ರ ಬಾಬನಿಂದ ನಾವು ಆಸ್ತಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ಮತ್ತು ಇಡೀ ಕಲ್ಪದಲ್ಲಿ ಯಾವ ಸಮಯದಲ್ಲೂ ಸಹ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ತಂದೆಯು ತಿಳಿಸಿದ್ದಾರೆ, ಯಾರು ತಮ್ಮನ್ನು ಹಿಂದೂಗಳೆಂದು ಕರೆಸಿಕೊಳ್ಳುತ್ತಾರೆಯೋ ಅವರು ಮೂಲತಃ ದೇವಿ ದೇವತಾ ಧರ್ಮದವರು ಆಗಿದ್ದಾರೆ. ಕ್ರಿಶ್ಚಿಯನ್ ಧರ್ಮದವರೆಂದು ಹೆಸರನ್ನು ಬದಲಾಯಿಸಿಕೊಳ್ಳೋದಿಲ್ಲ. ಭಲೆ ತಮೋಪ್ರಧಾನರಾದರೂ ಸಹ ಕ್ರಿಶ್ಚಿಯನ್ ಧರ್ಮದಲ್ಲಿಯೇ ಇರುತ್ತಾರೆ. ನೀವು ದೇವಿ ದೇವತೆಗಳಾಗುತ್ತೀರಿ, ಆದರೆ ಪತಿತರಾಗಿರುವ ಕಾರಣ ತಮಗೆ ಹಿಂದೂಗಳೆಂದು ಹೇಳಿಕೊಳ್ಳುತ್ತೀರಿ. ದೇವತೆಗಳೆಂದು ಹೇಳಿಕೊಳ್ಳಲು ಸಾಧ್ಯವಿಲ್ಲ. ನಾವು ಮೂಲತಃ ದೇವಿ ದೇವತೆಗಳಾಗಿದ್ದೇವೆಂದು ಮರೆತು ಹೋಗಿದ್ದಾರೆ. ತಮ್ಮನ್ನು ಯಾರೂ ದೇವತಾ ಧರ್ಮದವರೆಂದು ಕರೆಸಿಕೊಳ್ಳುವುದಿಲ್ಲ, ಏಕೆಂದರೆ ವಿಕಾರಿಯಾಗಿದ್ದಾರೆ. ಇದು ದೇಹಾಭಿಮಾನವಾಗಿದೆ. ಮಕ್ಕಳಿಗೆ ಬಹಳ ಚೆನ್ನಾಗಿ ತಿಳಿಸಲಾಗುತ್ತದೆ. ಇಲ್ಲಿ ಯಾವುದೇ ಸಾಧು ಸಂತ ಮೊದಲಾದವರಿಲ್ಲ. ನಾನು ವ್ಯಾಪಾರಿಯಾಗಿದ್ದೇನೆ, ನಾನು ಇಂಥವನಾಗಿದ್ದೇನೆ, ಇದೆಲ್ಲವೂ ದೇಹಾಭಿಮಾನವಾಗಿದೆ. ನೀವೀಗ ದೇಹಿ ಅಭಿಮಾನಿಗಳು ಆಗಬೇಕಾಗಿದೆ. ದೇಹಿ ಅಭಿಮಾನಿಯಾಗೋದ್ರಲ್ಲಿಯೇ ಪರಿಶ್ರಮವಿದೆ. ನೀವು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕೆಂದರೆ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಕೈ ಕೆಲಸ ಮಾಡುತ್ತಿರಲಿ, ಬುದ್ಧಿಯು ತಂದೆಯನ್ನು ನೆನಪು ಮಾಡಲಿ. ನೀವು ಒಬ್ಬ ಪ್ರಿಯತಮನ ಪ್ರಿಯತಮೆಯಾಗಿದ್ದೀರಿ. ಎಲ್ಲರ ಸದ್ಗತಿದಾತನು ಒಬ್ಬ ಪ್ರಿಯತಮನಾಗಿದ್ದಾರೆ. ಯಾವಾಗ ಎಲ್ಲರಿಗೆ ಸದ್ಗತಿ ಸಿಗುವುದೋ, ಸ್ವರ್ಗದ ಸ್ಥಾಪನೆಯಾಗುವುದೋ, ಆಗ ಅವರು ಬರುತ್ತಾರೆ. ದುಃಖದ ಹೆಸರು ಗುರುತು ಸಹ ಮಾಯವಾಗಿ ಬಿಡುತ್ತದೆ. ಈಗ ನೀವು ಮಕ್ಕಳು ಬೇಹದ್ದಿನ ತಂದೆಯಿಂದ ಸ್ವರ್ಗದ 21 ಜನ್ಮಗಳಿಗಾಗಿ ಸದಾ ಸುಖದ ಆಸ್ತಿಯನ್ನು ಪಡೆಯಲು ಇಲ್ಲಿಗೆ ಬಂದಿದ್ದೀರಿ. ಮತ್ಯಾವ ಮನುಷ್ಯ ಮಾತ್ರರು ಯಾರನ್ನೂ ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ಸಾಧ್ಯವಿಲ್ಲ. ಶಿವ ತಂದೆಯು ಭಾರತದಲ್ಲೇ ಬಂದು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ. ಶಿವ ಜಯಂತಿನೂ ಸಹ ಆಚರಿಸುತ್ತಾರೆ. ಆದರೆ ತಂದೆಯಿಂದ ನಮಗೆ ಸ್ವರ್ಗದ ಆಸ್ತಿಯು ಸಿಗುವುದು ಎಂಬುದನ್ನು ಮರೆತು ಹೋಗಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ವಿದ್ಯೆಯ ಆಧಾರದ ಮೇಲೆ ತಮ್ಮ ಅದೃಷ್ಟವನ್ನು ಶ್ರೇಷ್ಠ ಮಾಡಿಕೊಳ್ಳಬೇಕು. ಮನುಷ್ಯರಿಂದ ದೇವತೆಗಳಾಗಬೇಕಾಗಿದೆ. ಪಾವನರಾಗಿ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ. ಮತ್ತೆ ಹೊಸ ಪ್ರಪಂಚದಲ್ಲಿ ಬರಬೇಕಾಗಿದೆ. ಸೆಕೆಂಡ್ ಪಾಯಿಂಟ್, ಕೈಗಳಿಂದ ಕೆಲಸ ಮಾಡುತ್ತಾ ಒಬ್ಬ ತಂದೆ ನೆನಪಿನಲ್ಲಿ ಇರಬೇಕಾಗಿದೆ. ಯಾವುದೇ ಉಲ್ಟಾ ಮಾತನ್ನು ಕೇಳಲೂಬಾರದು, ಹೇಳಲೂಬಾರದು. ಇವತ್ತಿನ ವರದಾನ, ಸದಾ ತಮ್ಮ ಪವಿತ್ರ ಸ್ವರೂಪದಲ್ಲಿ ಸ್ಥಿತರಾಗಿದ್ದು ಗುಣವೆಂಬ ರತ್ನಗಳನ್ನು ಆಯ್ಕೆ ಮಾಡುವಂತಹ ಪವಿತ್ರ ಹಂಸಭವ. ತಾವು ಪವಿತ್ರ ಹಂಸಗಳ ಸ್ವರೂಪವು ಪವಿತ್ರವಾಗಿರುವುದಾಗಿದೆ ಹಾಗೂ ಕರ್ತವ್ಯ ಸದಾ ಗುಣಗಳೆಂಬ ರತ್ನಗಳನ್ನೇ ಆಯ್ಕೆ ಮಾಡುವುದು. ಅವಗುಣವೆಂಬ ಕಲ್ಲುಗಳೆಂದಿಗೂ ಸಹ ಬುದ್ಧಿಯಲ್ಲಿ ಸ್ವೀಕರಿಸಬಾರದು. ಆದರೆ ಈ ಕರ್ತವ್ಯವನ್ನು ಪಾಲನೆ ಮಾಡುವುದಕ್ಕಾಗಿ ಸದಾ ಒಂದು ಆಜ್ಞೆ ನೆನಪಿರಲಿ: ಕೆಟ್ಟ ವಿಚಾರ ಮಾಡಬಾರದು, ಕೆಟ್ಟ ಮಾತುಗಳನ್ನು ಆಲಿಸಬಾರದು, ಕೆಟ್ಟ ಚಿತ್ರಗಳನ್ನು ನೋಡಬಾರದು, ಕೆಟ್ಟ ಮಾತನ್ನು ಮಾತನಾಡಬಾರದು. ಯಾರು ಈ ಆಜ್ಞೆಯನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳುತ್ತಾರೆಯೋ ಅವರು ಸದಾ ಸಾಗರನ ದಡದಲ್ಲಿರುತ್ತಾರೆ. ಹಂಸಗಳ ನೆಲೆಯೂ ಸಹ ಸಾಗರವೇ ಆಗಿದೆ. ಇವತ್ತಿನ ಶ್ಲೋಗನ್ ಆಗಿದೆ: ನಡೆಯುತ್ತಾ ಸುತ್ತಾಡುತ್ತಾ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಇರುವುದೇ ಬ್ರಹ್ಮ ತಂದೆಯ ಮನಪ್ರಿಯ ಕೊಡುಗೆಯಾಗಿದೆ. ಇವತ್ತಿನ ಅವ್ಯಕ್ತ ಸೂಚನೆ: ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿ. ಸದಾ ಅಚಲ ಅಡೋಲರಾಗಿ ಇರುವುದಕ್ಕಾಗಿ ಸ್ವ ಉನ್ನತಿ ಹಾಗೂ ಸೇವೆಯ ಉನ್ನತಿಯಲ್ಲಿ ಸದಾ ಬ್ಯುಸಿಯಾಗಿರಿ. ಸರ್ವರ ಪ್ರತಿ ಶುಭ ಭಾವನೆಯನ್ನು ಇಡಿ. ಸಂಬಂಧದ ಆಧಾರದ ಪಾತ್ರ ಅಲ್ಲ, ಆದರೆ ಸೇವೆಯ ಸಂಬಂಧದ ಪಾತ್ರವನ್ನು ಅಭಿನಯಿಸಿ. ಎರಡನೆಯದು, ವಿನಾಶಿ ಸಂಬಂಧಗಳನ್ನು ಆಶ್ರಯ ಅಥವಾ ಆಧಾರ ಮಾಡಿಕೊಳ್ಳಬೇಡಿ. ಇದೆಲ್ಲವೂ ನಿಮಿತ್ತ ಮಾತ್ರ ಆಗಿದೆ. ಸೇವೆಯ ಪ್ರತಿ ಸೇವೆಗಾಗಿ ಕಾರ್ಯದಲ್ಲಿ ತೊಡಗಿಸಿದೆ ಹಾಗೂ ಭಿನ್ನನಾದೆ. ಸಾಧನಗಳ ಆಕರ್ಷಣೆಯಲ್ಲಿ ಮನಸ್ಸು ಆಕರ್ಷಿತ ಆಗದಿರಲಿ. ಓಕೆ. ಓಂ ಶಾಂತಿ. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್.